ಕಳೆದ ಭಾಗದಲ್ಲಿ ಆನಂದ್ ಮತ್ತೆ ಸಿರಿ ಪ್ರೀತಿಯ ದೋಣಿ ದೈವಿಕ ಸಂಕೇತ ಅನ್ನೋ ಒಂದು ದೊಡ್ಡ ಬಿರುಗಾಳಿಗೆ ಸಿಕ್ಕಿ ಮುಳುಗೋ ಹಂತಕ್ಕೆ ಬಂದಿತ್ತು. ಎಲ್ಲವೂ ಮುಗುದೇ ಹೋಯ್ತು ಅಂತ ಅನ್ಕೊಂಡಿದ್ವಿ. ಆದ್ರೆ ನಿಜವಾದ ಹೋರಾಟ ಶುರುವಾಗಿದ್ದೇ ಅಲ್ಲಿಂದ. ಹೌದು ಅಲ್ವಾ? ಯಾಕಂದ್ರೆ ಪ್ರೀತಿ ಅನ್ನೋದು ಬರೀಯೊಂದು ಭಾವನೆ ಅಲ್ಲ, ಅದೊಂದು ಅದಮ್ಯ ಶಕ್ತಿ. ಬನ್ನಿ ಈ ಕಥೆಯಲ್ಲಿ ಪ್ರೀತಿ ಹೇಗೆ ಡೆದ್ದಿತು ಅಂತ ನೋಡೋಣ. ಆ ಕಡೆ ಆನಂದ್ ತನ್ನ ಪ್ರೀತಿ ಕೈತಪ್ಪಿ ಹೋಯ್ತು ಅನ್ನೋ ನೋವಲ್ಲಿ ಆಫೀಸಲ್ಲಿ ಸಪ್ಪಗೆ ಕೂತಿದ್ದ. ಅವನ ಪಾಲಿಗೆ ಇಡೀ ಪ್ರಪಂಚವೇ ನಿಂತು ಹೋದ ಹಾಗೆ, ಸಂಪೂರ್ಣ ಶೂನ್ಯ. ಆ ಒಂದು ಘೋರ ಮೌನದಲ್ಲಿ ಇದ್ದಕ್ಕಿದ್ದಂತೆ ಅವನ ಫೋನ್ ರಿಂಗ್ ಆಯ್ತು. ಸ್ಕ್ರೀನ್ ಮೇಲೆ ಸಿರಿಯ ಹೆಸ್ರು. ಎದೆ ಬಡಿತ ಜೋರಾಯ್ತು. ಏನ್ ಹೇಳೋದಕ್ಕೋ ಏನೋ ಅಂತ ಆತಂಕದಲ್ಲೇ ಕಾಲ್ ರಿಸೀವ್ ಮಾಡ್ದ. ಆ ಕಡೆಯಿಂದ ಬಂದಿದ್ದು ಬರೀ ಧ್ವನಿ ಅಲ್ಲ, ಅದೊಂದು ಸಿಡಿಲು. ಅಷ್ಟು ದೃಢವಾಗಿ, ಅಷ್ಟು ಧೈರ್ಯವಾಗಿ ಸಿರಿ ಆಡಿದ ಆ ಒಂದು ಮಾತು, ಅದು ಆನಂದನಲ್ಲಿದ್ದ ಎಲ್ಲಾ ನೋವನ್ನ, ಹತಾಶೆಯನ್ನ ಒಂದೇ ಕ್ಷಣದಲ್ಲಿ ಮಾಯ ಮಾಡ್ಬಿಡ್ತು. ಅವನಿಗೆ ಮರುಜೀವ ಬಂದ ಹಾಗಾಯ್ತು. ಸಿರಿಯ ಧೈರ್ಯ ಆನಂದನೊಳಗೆ ಒಂದು ಹೊಸ ಕಿಡಿ ಹೊತ್ಸಿಬಿಟ್ಟಿತ್ತು. ನನಗೋಸ್ಕರ ಅವಳು ಇಡೀ ಪ್ರಪಂಚವನ್ನೇ ಎದುರು ಹಾಕೊಳ್ಳೋಕ್ ರೆಡಿ ಇದ್ದಾಳೆ, ಇನ್ನು ನಾನ್ಯಾಕೆ ಹಿಂಜರಿಬೇಕು? ಎಂತಹ ಕಷ್ಟ ಬರ್ಲಿ, ಇವಳನ್ನೇ ಮದ್ವೆ ಆಗೋದು ಅಂತ ಮನ್ಸಲ್ಲೇ ಒಂದು ಶಪಥ ಮಾಡ್ದ. ಸರಿ, ಇದು ಆನಂದನ ಕಥೆಯಾದ್ರೆ ಆ ಕಡೆ ಸಿರಿ ಮನೇಲೇನಾಗ್ತಿತ್ತು? ತನ್ನ ಜೀವನದಲ್ಲಿ ಯಾವತ್ತೂ ಅಪ್ಪನ ಮಾತಿಗೆ ಎದುರಾಡದ ಮಗಳು ಇವತ್ತು ಒಂದು ಹೊಸ ರೂಪ ತಾಳಿದ್ಲು. ಮೊದಲ ಬಾರಿಗೆ ಸಿರಿ ತನ್ನ ಪ್ರೀತಿಗೋಸ್ಕರ ಮನೆಯಲ್ಲಿ ಗಟ್ಟಿಯಾಗಿ ನಿಂತ್ಲು. ನಾನ್ ಮದ್ವೆ ಆದ್ರೆ ಆನಂದ್ ಅವರನ್ನೇ, ಇಲ್ಲಾಂದ್ರೆ ನನಗ್ ಮದ್ವೆಯೇ ಬೇಡ ಅಂತ ಖಂಡಿತವಾಗಿ ಹೇಳ್ಬಿಟ್ಲು. ಆದ್ರೆ ಕೇಳಿ, ಈ ಹೋರಾಟದಲ್ಲಿ ಸಿರಿ ಒಬ್ಳೇ ಇರ್ಲಿಲ್ಲ. ತೆರೆಮರೆಯಲ್ಲಿ ಅವಳಿಗೊಂದು ದೊಡ್ಡ ಸಪೋರ್ಟ್ ಇತ್ತು. ಅದು ಯಾರ್ದು ಗೊತ್ತಾ? ಅವಳ ಅಮ್ಮ. ಹೌದು, ಅವತ್ತು ಸಿರಿಯ ತಂದೆಗೆ ನೆಗೆಟಿವ್ ಸೈನ್ ಬಂದಾಗ ಸಿರಿಯ ಅಮ್ಮನಿಗೆ ದೇವ್ರು ಪಾಸಿಟಿವ್ ಸೈನ್ ಕೊಟ್ಟಿದ್ದ. ಅವರು ಮಗಳಿಗೆ ಧೈರ್ಯ ತುಂಬಿದ್ರು. ನೋಡಮ್ಮ, ದೇವ್ರು ನನ್ಗೆ ಒಳ್ಳೇದು ಸೂಚಿಸಿದ್ದಾನೆ, ನಿನ್ನಪ್ಪನಿಗೋಸ್ಕರ ಮತ್ತೊಮ್ಮೆ ಕೇಳೋಣ, ಧೈರ್ಯವಾಗಿರು ಅಂತ ಹೇಳಿದ್ರು. ಸಿರಿಯ ಈ ದೃಢ ನಿರ್ಧಾರದ ನಂತರ ಇಲ್ಲಿಂದ ಶುರುವಾಗಿದ್ದೆ ನೋಡಿ ನಿಜವಾದ ಪರೀಕ್ಷೆ. ಮುಂದಿನ ಕೆಲವು ದಿನಗಳು ಆನಂದ್ ಮತ್ತೆ ಸಿರಿಪಾಲಿಗೆ ಯುಗಗಳ ಹಾಗೇ ಕಳೆದ್ವು. ಪ್ರತಿ ಕ್ಷಣವೂ ಟೆನ್ಷನ್, ತಳಮಳ. ಮೊದಲ ದಿನ ಮನೆಯವರ ಸಂಬಂಧಿಕರ ಒತ್ತಡ ಜೋರಾಯ್ತು. ಆದ್ರೆ ಇಬ್ರೂ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಲಿಲ್ಲ. ಎರಡನೇ ದಿನ ಇಬ್ಬರ ಸಮಯವೂ ಪ್ರಾರ್ಥನೆಯಲ್ಲೇ ಕಳೆಯಿತು. ಪರಸ್ಪರ ಧೈರ್ಯ ತುಂಬಿಕೊಳ್ತಾ ದೇವರ ಮೇಲೆ ಭಾರ ಹಾಕಿದ್ರು. ಕೊನೆಗೆ ಮೂರನೇ ದಿನ, ಆ ಅಂತಿಮ ಕ್ಷಣ, ಅವರ ಭವಿಷ್ಯವನ್ನೇ ನಿರ್ಧರಿಸುವ ದಿನ ಬಂದೇ ಬಿಟ್ಟು. ಮತ್ತೊಮ್ಮೆ ಇಡೀ ಕುಟುಂಬ ದೇವರ ಮುಂದೆ ಬಂದು ನಿಂತಿದೆ. ಎಲ್ಲರ ಎದೆಯಲ್ಲೂ ಢವ ಢವ. ಉಸಿರು ಬಿಗಿ ಹಿಡಿದು ಕಾಯ್ತಿದ್ದಾರೆ. ಎಲ್ಲರ ಕಣ್ಣುಗಳು ದೇವರ ವಿಗ್ರಹದ ಮೇಲೆ ಇದೆ. ಈ ಬಾರಿಯಾದರೂ ವಿಧಿ ಇವರ ಕೈ ಹಿಡಿಯುತ್ತಾ? ಅವರ ಪ್ರೀತಿಗೆ ದೇವರ ಒಪ್ಪಿಗೆ ಸಿಗುತ್ತಾ? ಮತ್ತು ನಂಬೋಕೆ ಅಸಾಧ್ಯವಾದದ್ದು ನಡೀತು. ಈ ಸಾರಿ ದೇವರ ಬಲಭಾಗದ ಹೂವೇ ಬಿತ್ತು. ಆ ಪ್ರೀತಿಗೆ ದೇವರೇ ಸಾಕ್ಷಿಯಾಗಿ ಒಪ್ಪಿಗೆ ಕೊಟ್ಟ. ಸಿರಿಯ ತಂದೆಗೆ ಆದ ಸಂತೋಷ ಅಷ್ಟಿಷ್ಟಲ್ಲ. ತಕ್ಷಣ ಮಗಳಿಗೆ ಫೋನ್ ಮಾಡಿ, ಮಗಳೇ, ದೇವರು ಒಪ್ಪಿದಾನೆ, ಬಲಗಡೆಯ ಹೂವೇ ಬಿದ್ದಿದೆ, ನಿಮ್ಮಿಬ್ಬರ ಮದ್ವೆಗೆ ನನ್ನ ಪೂರ್ತಿ ಸಮ್ಮತಿ ಇದೆ ಅಂತ ಖುಷಿಯಿಂದ ಹೇಳಿದ್ರು. ಅಬ್ಬಾ, ಆ ಒಂದು ಮಾತು ಕೇಳಿದ ತಕ್ಷಣ ಆನಂದ್ ಮತ್ತೆ ಸಿರಿಯ ಜಗತ್ತೇ ಬದಲಾಗಿ ಹೋಯ್ತು. ಇದು ಕೇವಲ ಒಂದು ಒಪ್ಪಿಗೆ ಆಗಿರ್ಲಿಲ್ಲ, ಇದು ಅವರ ಪ್ರೀತಿಯ ಅಂತಿಮ ವಿಜಯವಾಗಿತ್ತು. ಸಿರಿ ತಕ್ಷಣ ಫೋನ್ ಮಾಡಿ ಆನಂದ್ಗೆ ಈ ಸಿಹಿಸುದ್ದಿ ತಿಳಿಸಿದಾಗ ಆ ಕ್ಷಣ ಆ ಇಬ್ರಿಗೂ ಅದನ್ನ ನಂಬೋಕೆ ಆಗ್ಲಿಲ್ಲ. ಆಫೀಸ್ನಲ್ಲಿ ಕೂತಿದ್ದ ಆನಂದ್ಗೆ ತಾನು ಗಾಳಿಯಲ್ಲಿ ತೇಲ್ತಾ ಇರೋ ಹಾಗೆ ಅನ್ನಿಸ್ತು. ಅವನ ಕಣ್ಣಲ್ಲಿ ನೀರ್ ಬಂತು. ಆದ್ರೆ ಈ ಸಲ ಅದು ದುಃಖದ ಕಣ್ಣೀರಲ್ಲ, ವಿಧಿಯನ್ನೇ ಗೆದ್ದ ಖುಷಿಯ ಕಣ್ಣೀರು, ಸಾರ್ಥಕತೆಯ ಆನಂದ ಭಾಷ್ಪ. ಹೀಗೆ ಅವರ ಪ್ರೀತಿ ದೈವಿಕ ಪರೀಕ್ಷೆಯಲ್ಲೇ ಗೆದ್ದು ಬೀಗಿತು. ಆದ್ರೆ ಕಥೆ ಇಲ್ಲಿಗೆ ಮುಗ್ದಿಲ್ಲ. ಇನ್ನೂ ಮದುವೆ ತಯಾರಿ, ಆ ಸಂಭ್ರಮದ ಕ್ಷಣಗಳು, ಅದೆಲ್ಲ ಹೇಗಿರುತ್ತೆ ಅಂತ ಈ ಕಥೆಯ ಕೊನೆಯ ಮತ್ತು ಅಂತಿಮ ಭಾಗದಲ್ಲಿ ನೋಡೋಣ.